ಪಾಯಿಂಟ್ ನಂಬರ್ 6, ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡುವುದು ಹೇಗೆ? ಹೌ ಟು ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್. ಯಾವುದೇ ತರಹದ ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡುವುದಕ್ಕಿಂತ ಮುಂಚೆ ನೀವು 2 ವಿಷಯಗಳ ಮೇಲೆ ಸರಿಯಾಗಿ ಗಮನವನ್ನು ಹರಿಸಬೇಕು. ನಂಬರ್ 1, ನಿಮ್ಮ ಬಳಿ ಎಷ್ಟು ಹಣವಿದೆ, ಅಂದರೆ ನಿಮ್ಮ ಸೇವಿಂಗ್. ನಂಬರ್ 2, ನೀವು ಎಷ್ಟು ವರ್ಷಗಳಲ್ಲಿ ಎಷ್ಟು ಹಣವನ್ನು ಸಂಪಾದಿಸಲು ಬಯಸುತ್ತೀರಿ, ಎಷ್ಟು ರಿಟರ್ನ್ಸನ್ನು ಪಡೆದುಕೊಳ್ಳಲು ಬಯಸುತ್ತೀರಿ, ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗೋಲ್. ನಿಮ್ಮ ಬಳಿ ಹಣ ಎಷ್ಟಿದೆ, ನೀವು ಎಷ್ಟು ವರ್ಷಗಳಲ್ಲಿ ಎಷ್ಟು ಹಣವನ್ನು ಸಂಪಾದಿಸಲು ಬಯಸುತ್ತೀರಿ, ಈ 2 ವಿಷಯಗಳ ಆಧಾರದ ಮೇಲೆ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತದೆ. ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲು 2 ವಿಧಾನಗಳಿವೆ. ಅವುಗಳಲ್ಲಿ ಮೊದಲನೇದಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಥವಾ ಲಂಸಮ್ ಇನ್ವೆಸ್ಟ್ಮೆಂಟ್. ಎರಡನೇದ್ದು ರೆಗ್ಯುಲರ್ ಇಂಟರ್ವಲ್ ಇನ್ವೆಸ್ಟ್ಮೆಂಟ್. ಮೊದಲು ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಗೆ ಲಂಸಮ್ ಇನ್ವೆಸ್ಟ್ಮೆಂಟ್ ಅಂತಲೂ ಕರೆಯುತ್ತಾರೆ. ಈ ಒನ್ ಟೈಮ್ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಒಂದು ನಿರ್ದಿಷ್ಟ ಸಮಯದ ತನಕ ಮ್ಯೂಚುವಲ್ ಫಂಡ್ಗಳಲ್ಲಿ ಒಮ್ಮೆಲೆ ಹೂಡಿಕೆ ಮಾಡಬೇಕಾಗುತ್ತದೆ. ಅಂದರೆ ಹೂಡಿಕೆಯ ಒಟ್ಟು ಮೊತ್ತವನ್ನು ನಿಮಗೆ ಒಂದೇ ಬಾರಿಗೆ ಒಮ್ಮೆಲೆ ಕೊಡಬೇಕಾಗುತ್ತದೆ. ಒನ್ ಫಿಕ್ಸ್ಡ್ ಅಮೌಂಟ್ ಆಫ್ ಮನಿ ಫಾರ್ ಒನ್ ಫಿಕ್ಸ್ಡ್ ಅಮೌಂಟ್ ಆಫ್ ಟೈಮ್ ಆ್ಯಂಡ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ದ್ಯಾಟ್ಸ್ ಇಟ್. ಈಗ ನಾವು ರೆಗ್ಯುಲರ್ ಇಂಟರ್ವಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡೋಣ. ಈ ರೆಗ್ಯುಲರ್ ಇಂಟರ್ವಲ್ ಇನ್ವೆಸ್ಟ್ಮೆಂಟ್ಗೆ ಜನರಲ್ ಆಗಿ SIP ಅಂತಲೂ ಕರೆಯುತ್ತಾರೆ. ಈ ತರಹದ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಒಂದು ನಿರ್ದಿಷ್ಟ ಸಮಯದವರೆಗೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹಂತ ಹಂತವಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತದೆ. ಅಂದರೆ ನಿಮ್ಮ ಹೂಡಿಕೆಯ ಮೊತ್ತವನ್ನು ನಿಮಗೆ ಒಂದೇ ಸಮಯಕ್ಕೆ ಒಮ್ಮೆಲೆ ಕೊಡಬೇಕಾಗಿಲ್ಲ. ನೀವು ಹಂತ ಹಂತವಾಗಿ ನಿಮ್ಮ ಹಣವನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು. ನೀವು SIP ಮೂಲಕ ರೆಗ್ಯುಲರ್ ಇಂಟರ್ವಲಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು. ರೆಗ್ಯುಲರ್ ಇಂಟರ್ವಲ್ ಇನ್ವೆಸ್ಟ್ಮೆಂಟ್ಗೆ SIP ಬೆಸ್ಟ್ ಆಪ್ಷನ್ ಆಗಿದೆ. SIP ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಇದು ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸುರಕ್ಷಿತ ಮತ್ತು ಸೇಫಾದ ಜೊತೆಗೆ ಈಜಿಯಾದ ಆಪ್ಷನ್ ಆಗಿದೆ. SIP ಮೂಲಕ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಒಂದು ನಿರ್ದಿಷ್ಟ ಮೊತ್ತ ಪ್ರತಿ ತಿಂಗಳು ಡಿಡಕ್ಟ್ ಆಗಿ ನಿಮ್ಮ ಮ್ಯೂಚುವಲ್ ಫಂಡ್ಗಳಲ್ಲಿ ನೇರವಾಗಿ ಹೂಡಿಕೆಯಾಗುತ್ತದೆ, ಯಾವುದೇ ಕಮಿಷನ್ ಕಟ್ ಆಗದೆ. ಅದಕ್ಕಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲು SIP ಬೆಸ್ಟ್ ಆಪ್ಷನ್ ಆಗಿದೆ. SIPಗಾಗಿ KYC ಕಂಪಲ್ಸರಿ ಆಗಿದೆ. KYCಗೆ ನಿಮ್ಮ ID ಪ್ರೂಫ್ ಹಾಗೂ ಅಡ್ರೆಸ್ ಪ್ರೂಫ್ಗಳು ಬೇಕಾಗುತ್ತವೆ. ಸ್ಟಾಕ್ ಎಕ್ಸ್ಚೇಂಜ್ ಮ್ಯೂಚುವಲ್ ಫಂಡ್ಸ್ಗಳನ್ನ ಹೊರತುಪಡಿಸಿ ನಿಮಗೆ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಎಲ್ಲಿಯೂ ಎದುರಾಗುವುದಿಲ್ಲ. ಮೊದಲು ನಿಮ್ಮ ಗೋಲನ್ನು ಡಿಸೈಡ್ ಮಾಡಿ, ಅನಂತರ ನಿಮಗೆ ಸರಿ ಹೊಂದುವ ಮ್ಯೂಚುವಲ್ ಫಂಡ್ಸನ್ನು ಸೆಲೆಕ್ಟ್ ಮಾಡಿ ಮತ್ತು ಆ ಮ್ಯೂಚುವಲ್ ಫಂಡ್ಸ್ ಕಂಪನಿಯ ಇಲ್ಲವೇ ಬ್ಯಾಂಕ್ನ ವೆಬ್ಸೈಟ್ಗೆ ವಿಸಿಟ್ ಮಾಡಿ. SIP ಮೂಲಕ ನೇರವಾಗಿ ಹಣವನ್ನು ಹೂಡಿಕೆ ಮಾಡಿ, ಇಲ್ಲವೇ ಆ ಕಂಪನಿಯ ಬ್ರ್ಯಾಂಚ್ಗೆ ಭೇಟಿ ಕೊಡಿ ಮತ್ತು ಲೋಕಲ್ ಬ್ರ್ಯಾಂಚ್ ಮೂಲಕ ನಿಮ್ಮ ಹಣವನ್ನು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹೂಡಿಕೆ ಮಾಡಿ.